ಬೆಳಗ್ಗೆ ಎದ್ದ ತಕ್ಷಣವೇ ನಾವೆಲ್ಲ ಸ್ನಾನ ಮಾಡ್ತೀವಿ, ಹೌದಲ್ವಾ? ಯಾವುದ್ರಲ್ಲಿ ಮಾಡ್ತೀವಿ? ನೀರಲ್ಲಿ ಮಾಡ್ತೀವಿ ಅಥವಾ ಶವರಲ್ಲಿ ಮಾಡ್ತೀವಿ. ಆದರೆ ಇನ್ನೊಂದು ರೀತಿಯ ಸ್ನಾನವನ್ನು ನಾವು ಮಾಡೋದನ್ನು ಬಿಟ್ಟುಬಿಟ್ಟಿದ್ದೀವಿ, ಅದು ಸೂರ್ಯ ಸ್ನಾನ. ನಮ್ಮ ದೇಹಕ್ಕೆ ಇವತ್ತು ನೋಡಿ, ಡಾಕ್ಟ್ರ್ ಹತ್ರ ಹೋಗ್ತೀರಾ, ಮೈಕೈ ನೋವು, ಬಾಡಿ ಪೇನ್ ಆಗ್ತಾಯಿದೆ ಅಂತಂದರೆ ಅವ್ರು ಹೇಳಿದ ವಿಟಮಿನ್ ಡಿ ತೊಗೊಳ್ಳಿ ಅಂತ ಹೇಳ್ತಾರೆ, ಅಥವಾ ಸನ್ರೈಸ್ ಮಾತ್ರೆನ ವಾರಕ್ಕೊಂದು ತೊಗೊಳ್ಳಿ ಅಂತ ಹೇಳ್ತಾರೆ. ಆ ಮಾತ್ರೆಗಳು ಏನು ಮಾಡುತ್ತೆ? ಸೂರ್ಯನ ಎಳೆ ಕಿರಣಗಳಲ್ಲಿರುವಂತಹ ಶಕ್ತಿನೇ ವಿಟಮಿನ್ ಡಿ. ಆ ವಿಟಮಿನ್ ಡಿ ಮಾತ್ರೆ ರೂಪದಲ್ಲಿ ತೊಗೊಳ್ಳೋ ಬದಲು ಬೆಳಗಿನ ಜಾವ ಬೇಗ ಎದ್ದು ಎಳೆ ಬಿಸಿಲಲ್ಲಿ ಮೈ ಕಾಯಿಸ್ಕೊಂಡಾಗ ಒಂದು 30-40 ನಿಮಿಷಗಳ ಕಾಲ ನಿಮ್ಮ ದೇಹಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಲವಣಾಂಶಗಳು ಕೂಡ ನಿಮ್ಮ ದೇಹಕ್ಕೆ ಸಿಗುತ್ತೆ. ಯಾವುದೇ ಔಷಧಿ ಮಾತ್ರೆಗಳನ್ನು ತೊಗೊಂಡ್ರೂ ಕೂಡ, ಯಾವುದೇ ಒಂದು ನ್ಯೂಟ್ರಿಷನ್ ಫುಡ್ ನೀವು ತೊಗೊಂಡ್ರೂ ಕೂಡ ನಿಮ್ಮ ದೇಹದ ಮೇಲೆ ಬೆಳಕು ಬೀಳದೇ ಇದ್ದರೆ ಅದು ಕೆಲಸ ಮಾಡೋದಿಲ್ಲ. ನಿಮಗೆಲ್ಲ ಗೊತ್ತಿದೆ, ಗಿಡಗಳಿಗೂ ಕೂಡ ಅಷ್ಟೇ. ಮೋಡ ಕವಿದ ವಾತಾವರಣದಲ್ಲಿ ಹೂವು ಅರಳದ ನಿಧಾನ ಆಗುತ್ತೆ. ತುಂಬ ಮೋಡ ಕವಿದಿದ್ದಾಗ ಹಣ್ಣು ಕಾಯಿಗಳು ಬಿಡೋದು ಸ್ಲೋ ಆಗುತ್ತೆ. ಅಷ್ಟೇ ಅಲ್ಲ, ಮೋಡ ಕವಿದ ವಾತಾವರಣ ಇದ್ದಾಗ ಗಿಡದ ಬೆಳವಣಿಗೆಗಳು ಕೂಡ ಕಡಿಮೆ ಆಗುತ್ತೆ. ಕಾರಣ, ಗಿಡದ ಎಲೆಗಳಿಗೆ ಫೋಟೋಸಿಂಥಸಿಸ್, ಸೂರ್ಯನ ಕಿರಣಗಳು ಬಿದ್ದಾಗ ಮಾತ್ರ ಅದು ತನ್ನ ಆಹಾರವನ್ನು ತಾನು ಉತ್ಪತ್ತಿ ಮಾಡುವಂತಹ ಶಕ್ತಿ ಅವು ಹೊಂದಿದೆ ಪ್ರಕೃತಿಯಲ್ಲಿ. ನಾವು ಪ್ರಕೃತಿಯ ಒಂದು ಭಾಗವಾದ್ದರಿಂದ ಸೂರ್ಯಸ್ಥಾನ ಬಹಳ ಅತ್ಯಮೂಲ್ಯ. ಹಾಗಾಗಿ ಪ್ರತಿ ದಿವಸ ನಾವು ಸೂರ್ಯಸ್ಥಾನವನ್ನು ಮಾಡಬೇಕು. ಎಷ್ಟೋ ಜನಕ್ಕೆ ಅದರ ಬಗ್ಗೆ ಒಂದು ಜಿಜ್ಞಾಸೆ ಇರುತ್ತೆ, ಹೇಗೆ ಮಾಡೋದು? ಇಂತಹ ಒಂದು ಜನನಿಬಿತ ಪ್ರದೇಶಗಳಲ್ಲಿ ಎಲ್ಲ ಕಡೆ ಜಾಗಗಳೇ ಇರೋದಿಲ್ಲ, ದೊಡ್ಡ ದೊಡ್ಡ ರೆಸಾರ್ಟ್ಗಳಲ್ಲಾದ್ರೆ ಜಾಗಗಳಿರುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು? ಅಂತಹ ಒಂದು ಅನುಮಾನಗಳಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ ಅದಕ್ಕೆ ಬೇಕಾದಂತಹ ಸೂಕ್ತ ಮಾಹಿತಿಗಳನ್ನು ನಾವು ಕೊಡುವುದರಲ್ಲಿ ಸಫಲರಾಗ್ತೀವಿ ಅಂತ ನಾವು ಹೇಳ್ತೀವಿ.